ಹಾ ನೋಡಿ, ಹಿಂದಿನ ತರಗತಿಯಲ್ಲಿ ನಾವು ಬ್ಯಾಂಕೇತರ ಹಣಕಾಸಿನ ಒಂದು ಮಹತ್ವ ಮತ್ತೆ ಜೊತೆಗೆ ಬ್ಯಾಂಕೇತರ ಹಣಕಾಸಿನ ಒಂದು ವಿಧಗಳು ಇವೆಲ್ಲವುಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಅಲ್ವಾ. ಸೊ ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು, ನಾಳೆ ನಿಮ್ಗೆ ಎಕ್ಸಾಮ್ ನಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ವಿಧಗಳನ್ನ ವಿವರಿಸಿ ಹಾಗೂ ಅವುಗಳ ಪ್ರಗತಿಗೆ ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಪ್ರಗತಿಗೆ ಕೊಡುಗೆ ನೀಡುವಂತಹ ಒಂದು ಸಂಗತಿಗಳನ್ನ ವಿವರಿಸಿ ಅಂತೇಳಿ ಕೇಳ್ಬೋದು. ಎಕ್ಸಾಮ್ ಹೆಚ್ಚಿನದಾಗಿ ಕೇಳುವಂತ ಪ್ರಶ್ನೆ. ನಂತರ ಈಗ ನಾವು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿಗೂ ಹಣಕಾಸಿನ ನೀತಿಗೂ ಏನ್ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಹಿಂದಿನ ತರಗತಿಯಲ್ಲಿ ನಾವು ಹೇಳ್ತಾ ಇದ್ವಿ. ನೋಡಿ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ಕಾರ್ಯಾಚರಣೆ ಇದೆಯಲ್ಲ, ಇದು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿದೆ ಎನ್ನುವಂತಹ ವಿಚಾರ ನಾವು ಇದುವರೆಗೂ ತಿಳ್ಕೊಂಡ್ವಿ. ಆದ್ರೆ ಈ ಸಂಸ್ಥೆಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ದ್ರವತ್ವ ಅಥವಾ ಕೊಳ್ಳುವ ಶಕ್ತಿಯನ್ನ ಜಾಸ್ತಿ ಮಾಡುವಂತ ಒಂದು ಸಾಮರ್ಥ್ಯವನ್ನ ಪಡೆದಿರೋದ್ರಿಂದ ಏನಾಗ್ತದೆ, ಆರ್ಥಿಕ ಚಟುವಟಿಕೆಗಳ ಒಂದು ವಿಸ್ತರಣೆಗೆ ನೆರವಾಗ್ತದೆ. ಸೊ ಇದು ಇವುಗಳ ಒಂದು ಕಾರ್ಯ ವಿಧಾನದ ಒಂದು ಭಾಗ ಮಾತ್ರ. ಮತ್ತೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಕಾರ್ಯ ವಿಧಾನದ ಇನ್ನೊಂದು ಭಾಗವನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಹಣಕಾಸಿನ ಒಂದು ನೀತಿ ಪರಿಣಾಮಕಾರಿಯಾಗದಿರುವಿಕೆ ಅಂತ, ಅಂದ್ರೆ ಇನ್ಎಫೆಕ್ಟಿವ್ನೆಸ್ ಆಫ್ ಮಾನಿಟರಿ ಪಾಲಿಸಿ. ಹಣಕಾಸಿನ ನೀತಿ ಪರಿಣಾಮಕಾರಿಯಾಗದಿರುವಿಕೆ ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ಚಟುವಟಿಕೆಗಳಿಂದ ಕೇಂದ್ರ ಬ್ಯಾಂಕು ಸಾಲ ನಿಯಂತ್ರಣಕ್ಕೋಸ್ಕರ ಅಳವಡಿಸಿಕೊಳ್ಳುವಂತಹ ಹಣಕಾಸಿನ ನೀತಿ ಪರಿಣಾಮಕಾರಿಯಾಗುವುದಿಲ್ಲ. ಯಾಕೆಂದ್ರೆ ಈ ಸಂಸ್ಥೆಗಳು ನೀಡುವಂತಹ ಸಾಲದ ಪರಿಣಾಮವಾಗಿ ಏನಾಗ್ತದೆ, ದೇಶದಲ್ಲಿ ಹಣದ ಪೂರೈಕೆ ಹೆಚ್ಚಾಗ್ತದೆ. ಸೊ ಮತ್ತು ಹಣದ ಚಲಾವಣೆಯ ವೇಗನೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಯಾಕೆಂದ್ರೆ ಪ್ರತಿರೂಪ ಹಣದ ಸ್ವತ್ತುಗಳನ್ನ ಯಾವಾಗ ಬೇಕಾದ್ರೂ ಮಾರಿ ನಾವು ನಗದು ಹಣವನ್ನ ಪಡಿಬಹುದು. ಹಾಗಾಗಿ ಈ ರೀತಿ ಪಡೆದಂತಹ ನಗದು ಹಣವನ್ನು ನಾವು ಖರ್ಚು ಮಾಡೋದ್ರಿಂದ ಏನಾಗ್ತದೆ, ದೇಶದಲ್ಲಿ ಹಣದ ಚಲಾವಣೆಯ ವೇಗ ಜಾಸ್ತಿಯಾಗಿ ಬೆಲೆ ಏರಿಕೆ ಸಂಭವಿಸ್ತದೆ. ಸೊ ಈ ಸಂಗತಿ ಇದೆಯಲ್ಲ, ಇದು ಆರ್ಥಿಕ ಸ್ಥಿರತೆಗೆ ಬಹಳಷ್ಟು ಹಾನಿಕರವಾದದ್ದು ಅಂತೇಳಿ ಹೇಳ್ಬೋದು. ಯಾಕೆಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕೇಂದ್ರ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಡೋದಿಲ್ಲ. ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳೇನಪ್ಪಾ ಅಂತ ಹೇಳಿದ್ರೆ ಅವು ಕೇಂದ್ರ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಡೋದಿಲ್ಲ. ಮತ್ತೆ ಬ್ಯಾಂಕು ದರದ ನೀತಿ ಅಥವಾ ಮುಕ್ತ ಮಾರುಕಟ್ಟೆಯ ವ್ಯವಹಾರಗಳಿಂದ ನಾವು ಈ ಸಂಸ್ಥೆಗಳ ಒಂದು ಸಾಲ ನೀಡಿಕೆಯನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಸಾಲ ನಿಯಂತ್ರಣಕ್ಕೋಸ್ಕರ ಕೇಂದ್ರ ಬ್ಯಾಂಕು ಅನುಸರಿಸುವಂತಹ ಒಂದು ವಿಧಾನಗಳು ವಾಣಿಜ್ಯ ಬ್ಯಾಂಕುಗಳ ಚಟುವಟಿಕೆಗಳನ್ನ ಮಾತ್ರ ಇವು ಹತೋಟಿಯಲ್ಲಿ ಇಡ್ತವೆ. ಬ್ಯಾಂಕ್ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಬ್ಯಾಂಕು ದರದ ನೀತಿ ಅಥವಾ ಮುಕ್ತ ಮಾರುಕಟ್ಟೆಯ ವ್ಯವಹಾರಗಳಿಂದ ಈ ಸಂಸ್ಥೆಗಳು ಸೃಷ್ಟಿಸುವಂತಹ ಸಾಲವನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಸಾಲ ನಿಯಂತ್ರಣಕ್ಕೋಸ್ಕರ ಕೇಂದ್ರ ಬ್ಯಾಂಕು ಅನುಸರಿಸುವಂತಹ ವಿಧಾನಗಳು ಕೇವಲ ವಾಣಿಜ್ಯ ಬ್ಯಾಂಕುಗಳ ಚಟುವಟಿಕೆಗಳನ್ನ ಮಾತ್ರ ಹತೋಟಿಯಲ್ಲಿ ಇಡ್ತವೆ. ಹೀಗೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಯಾವ ನಿಯಂತ್ರಣದಿಂದಲೂ ಕೂಡ ಬಾಧಿತವಾಗದೆ ಅವು ತಮ್ಮ ಶಕ್ತಾನುಸಾರ ಸಾಲದ ಒಂದು ಪೂರೈಕೆಯನ್ನ ಮಾಡ್ತವೆ. ಇದರಿಂದ ಏನಾಗ್ತದೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಕೊಳ್ಳುವ ಶಕ್ತಿ ಅದು ವಿಪರೀತವಾಗಿ ಹೆಚ್ಚಾಗ್ತದೆ. ಮತ್ತೆ ಹಣಕಾಸಿನ ನೀತಿ ಪರಿಣಾಮಕಾರಿಯಾಗದೆ ಆರ್ಥಿಕವಾಗಿ ಅರಾಜಕತೆ ಉಂಟಾಗ್ತದೆ. ಸೊ ಇದು ಏನಪ್ಪಾ ಅಂತಂದ್ರೆ ಹಣಕಾಸಿನ ನೀತಿ ಏನಾಗ್ತದೆ, ಕೇಂದ್ರ ಬ್ಯಾಂಕಿನ ಹಣಕಾಸಿನ ನೀತಿ ಈ ಪರಿಣಾಮಕಾರಿ ಆಗದೆ ಇರೋದು. ಎರಡನೇದಾಗಿ ಹೇಳ್ಬೇಕಂತಂದ್ರೆ ಕೇಂದ್ರ ಬ್ಯಾಂಕಿನ ನಿಯಂತ್ರಣದ ಹೊರಗೆ ಅಂತೇಳಿ. ಕೇಂದ್ರ ಬ್ಯಾಂಕಿನ ನಿಯಂತ್ರಣದ ಹೊರಗೆ ಅಂದ್ರೆ ಔಟ್ಸೈಡ್ ದ ಕಂಟ್ರೋಲ್ ಆಫ್ ಸೆಂಟ್ರಲ್ ಬ್ಯಾಂಕ್ ಅಂತೇಳಿ. ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕೇಂದ್ರ ಬ್ಯಾಂಕಿನ ವ್ಯಾಪ್ತಿಗೆ ನೇರವಾಗಿ ಅವು ಒಳಪಡೋದಿಲ್ಲ. ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳೇನಪ್ಪಾ ಅಂದ್ರೆ ಕೇಂದ್ರ ಬ್ಯಾಂಕಿನ ವ್ಯಾಪ್ತಿಗೆ ಅವು ನೇರವಾಗಿ ಒಳಪಡೋದಿಲ್ಲ. ಏನಪ್ಪಾ ಅಂದ್ರೆ ಅವು ತಮ್ಮ ಸಂಪನ್ಮೂಲಗಳಲ್ಲಿ ಸ್ವಲ್ಪ ಪ್ರಮಾಣವನ್ನ ಮಾತ್ರ ಅವು ಕೇಂದ್ರ ಬ್ಯಾಂಕ್ನಲ್ಲಿ ಅವು ಕಾಯ್ದಿರಿಸಬೇಕಾಗಿದೆ. ಆದ್ರೆ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಒಟ್ಟು ಸಂಪನ್ಮೂಲಗಳಲ್ಲಿ ಅವು ಒಂದು ನಿರ್ದಿಷ್ಟ ಪ್ರಮಾಣವನ್ನ ನಗದು ನಿಧಿಯಾಗಿ ಅವು ಕೇಂದ್ರ ಬ್ಯಾಂಕ್ನಲ್ಲಿ ಕಾಯ್ದಿಡಬೇಕಾಗಿದೆ. ಸೊ ಇದನ್ನ ವ್ಯತ್ಯಾಸಗೊಳಿಸ್ಲಿಕ್ಕೆ ಏನಾಗಿದೆ, ಕೇಂದ್ರ ಬ್ಯಾಂಕಿಗೆ ಅಧಿಕಾರ ಇದೆ. ಅಂದ್ರೆ
ಸಾಲದ ನಿಯಂತ್ರಣ ಮಾಡ್ಬೇಕು ಅಂತ ಹೇಳಿದಾಗ ಏನ್ ಮಾಡುತ್ತೆ ಕೇಂದ್ರ ಬ್ಯಾಂಕು? ನಗದು ನಿಧಿಯ ಪ್ರಮಾಣವನ್ನ ಹೆಚ್ಚು ಮಾಡುತ್ತೆ. ಆಗ ವಾಣಿಜ್ಯ ಬ್ಯಾಂಕುಗಳ ಸಾಲದ ಸೃಷ್ಟಿಗೆ ಏನಾಗುತ್ತೆ? ಕಡಿಮೆ ಹಣ ಉಳಿಯುತ್ತೆ. ಆದ್ರೆ ಇಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿದೆಯಲ್ಲ, ಅವು ಕೇವಲ ಸ್ವಲ್ಪ ಪ್ರಮಾಣದ ಒಂದು ಹಣವನ್ನ ಮಾತ್ರ ಅವು ಕೇಂದ್ರ ಬ್ಯಾಂಕ್ನಲ್ಲಿ ಕಾಯ್ದಿರಿಸಬೇಕಾಗಿರೋದ್ರಿಂದ, ಜೊತೆಗೆ ಈ ಪ್ರಮಾಣ ಬದಲಾವಣೆಗೆ ಒಳಪಡದೇ ಇರೋದ್ರಿಂದ ಏನಾಗ್ತದೆ? ಬೃಹತ್ ಮೊತ್ತದ ಒಂದು ಸಾಲ ನೀಡಿಕೆಯ ಒಂದು ಸಾಮರ್ಥ್ಯವನ್ನ ಇವು ಪಡ್ಕೊಂಡಿವೆ. ಇದರಿಂದಾಗಿ ಏನಾಗ್ತದೆ? ಒಂದ್ ಕಡೆ ಅನಾವಶ್ಯಕವಾಗಿ ಹಣದ ಪೂರೈಕೆ ಹೆಚ್ಚಾಗ್ತಾ ಹೋದ್ರೆ, ಇನ್ನೊಂದ್ ಕಡೆ ವಾಣಿಜ್ಯ ಬ್ಯಾಂಕ್ಗಳ ಒಂದು ಪ್ರಗತಿ ಏನಾಗುತ್ತೆ? ಕುಂಠಿತವಾಗ್ತದೆ. ನಂತರ ಹೇಳ್ಬೇಕು ಅಂತ ಹೇಳಿದ್ರೆ, ಅಧಿಕ ಠೇವಣಿಗಳ ಆಕರ್ಷಣೆ, ಅಟ್ರಾಕ್ಷನ್ ಆಫ್ ಮೋರ್ ಡಿಪಾಸಿಟ್ಸ್ ಅಂತೇಳಿ. ಅಂದ್ರೆ ಈಗ ನೋಡಿ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ವಾಣಿಜ್ಯ ಬ್ಯಾಂಕುಗಳಿಗಿಂತ ಠೇವಣಿಗಳ ಮೇಲೆ ಅಧಿಕ ದರದ ಒಂದು ಬಡ್ಡಿಯನ್ನ ನೀಡ್ತಾ ಇವೆ. ಇದರಿಂದಾಗಿ ಏನಾಗ್ತದೆ? ಠೇವಣಿ ಸಂಗ್ರಹಣೆಯಲ್ಲಿ ವಾಣಿಜ್ಯ ಬ್ಯಾಂಕುಗಳನ್ನು ಕೂಡ ಹಿಂದೆ ಹಾಕಿ ಗಣನೀಯ ಪ್ರಮಾಣದ ಹಣವನ್ನ ಸಂಚಯಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಯಾಕೆಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಹೆಚ್ಚಾಗ್ತಾ ಇರುವಂತಹ ಠೇವಣಿಯ ಒಂದು ಆಕರ್ಷಣೆಯೊಂದಿಗೆ ಬೃಹತ್ ಪ್ರಮಾಣದ ಒಂದು ದ್ರವತ್ವ ಕೇಂದ್ರ ಬ್ಯಾಂಕಿನ ನಿಯಂತ್ರಣದ ವ್ಯಾಪ್ತಿಯಿಂದ ಅದು ಹೊರಗೆ ಉಳಿತಾ ಇದೆ. ನಂತರ ಹೇಳ್ಬೇಕಂದ್ರೆ, ಅನಪೇಕ್ಷಣೀಯ ಚಟುವಟಿಕೆಗಳಿಗೆ ಹಣದ ಪ್ರವಹನ, ಅಂದ್ರೆ ಫ್ಲೋ ಆಫ್ ಮನಿ ಟು ಅನ್ಡಿಸೈರಬಲ್ ಆಕ್ಟಿವಿಟೀಸ್. ಅಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ, ನೋಡಿ ಇಲ್ಲಿ ಬ್ಯಾಂಕೇತರ ಹಣಕಾಸಿನ ಚಟುವಟಿಕೆಗಳು, ಸಟ್ಟ ವ್ಯಾಪಾರ, ದಾಸ್ತಾನುಗಾರಿಕೆ, ಕಾಳಸಂತೆ, ಹೀಗೆ ಮೊದಲಾದಂತಹ ಒಂದು ಸಮಾಜ ವಿರೋಧಿ ಚಟುವಟಿಕೆಗಳಿಗೆ, ಇತರ ಅನುತ್ಪಾದಕ ಉದ್ದೇಶಗಳಿಗೆಲ್ಲ ಇವು ಸಾಲವನ್ನ ಒದಗಿಸ್ತವೆ. ಸೊ ಇದ್ರ ಪರಿಣಾಮವಾಗಿ ಏನಾಗ್ತದೆ? ಕೇವಲ ಉತ್ಪಾದಕ ಉದ್ದೇಶಗಳಿಗೆ ಮಾತ್ರ ಹಣದ ಒಂದು ಸರಬರಾಜನ್ನ ಮಾಡಬೇಕು ಅನ್ನುವಂತಹ ಕೇಂದ್ರ ಬ್ಯಾಂಕಿನ ಒಂದು ನೀತಿಯನ್ನ ಇದು ವಿಫಲಗೊಳಿಸೋದ್ರ ಜೊತೆಗೆ ಅನಪೇಕ್ಷಣೀಯವಾದಂತಹ ಒಂದು ಚಟುವಟಿಕೆಗಳಿಗೆ ಏನ್ ಮಾಡುತ್ತೆ? ಮಿತಿ ಮೀರಿ ಹಣ ಹರಿಯುವಂತೆ ಮಾಡ್ತದೆ. ಇದು ಬಹಳಷ್ಟು ಕಳವಳಕಾರಿಯಾದಂತಹ ಒಂದು ಸಂಗತಿ ಅಂತೇಳಿ ಹೇಳ್ಬೋದು. ಸೊ ಇವುಗಳನ್ನ ನೋಡಿದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಿಗೂ ಮತ್ತೆ ಹಣಕಾಸಿನ ಒಂದು ನೀತಿಗೂ ಇರುವಂತಹ ಒಂದು ಸಂಬಂಧ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಕೊನೆಯದಾಗಿ ಹೇಳ್ಬೇಕಂತಂದ್ರೆ, ಈ 4ನೇ ಚಾಪ್ಟರ್ ಅಲ್ಲಿ ಕೊನೆಯದಾಗಿ ಜಾಗತೀಕರಣದ ಯುಗದಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು, ಅಂದ್ರೆ ನಾನ್ ಬ್ಯಾಂಕ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಇನ್ ದ ಎರಾ ಆಫ್ ಗ್ಲೋಬಲೈಸೇಷನ್. ಜಾಗತೀಕರಣದ ಯುಗದಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು. ನೋಡಿ, ಇಲ್ಲಿ ಜಾಗತೀಕರಣದ ಸಂದರ್ಭದಲ್ಲಿ ಏನಾಗ್ತದೆ? ಈ ಉತ್ಪಾದನೆ, ರಫ್ತುಗಳು, ಆಮದುಗಳು, ಸೊ ಇವೆಲ್ಲವುಗಳ ಒಂದು ವಹಿವಾಟು ಏನಾಗ್ತದೆ? ಹಣಕಾಸಿನ ವಹಿವಾಟು ಇವೆಲ್ಲವುಗಳಲ್ಲಿ ಹೆಚ್ಚಿಗೆ ಆಗೋದು ಸ್ವಾಭಾವಿಕ. ಯಾಕಂದ್ರೆ ಒಂದ್ ಕಡೆ ಏನಾಗ್ತದೆ? ಉತ್ಪಾದನೆಯ ಹೆಚ್ಚಳ, ಇನ್ನೊಂದ್ ಕಡೆ ಹೂಡಿಕೆಯ ವಿಸ್ತರಣೆಗಾಗಿ ಅಧಿಕ ಮೊತ್ತದ ಹಣಕಾಸಿನ ಸಂಪನ್ಮೂಲಗಳೇನಾಗಿರ್ತದೆ? ಅವಶ್ಯಕವಾಗಿರ್ತದೆ. ಅಂದ್ರೆ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ, ಹೂಡಿಕೆಯನ್ನು ವಿಸ್ತರಿಸಲಿಕ್ಕೆ ಏನಾಗ್ತದೆ? ಅಧಿಕ ಮೊತ್ತದಲ್ಲಿ ಹಣಕಾಸಿನ ಸಂಪನ್ಮೂಲಗಳು ಅವಶ್ಯಕವಾಗಿರ್ತದೆ. ಸೊ ಈ ದೆಸೆಯಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಅವು ನಿರ್ಣಾಯಕವಾದಂತಹ ಒಂದು ಪಾತ್ರವನ್ನ ನಿರ್ವಹಿಸಬೇಕಾಗ್ತದೆ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು ಮತ್ತೆ ಇತರ ಹಣಕಾಸಿನ ಸಂಸ್ಥೆಗಳಿಂದಲೇ ಇಷ್ಟೊಂದು ಅಗಾಧ ಒಂದು ಪರಿಮಾಣದ ಹಣಕಾಸನ್ನ ಪೂರೈಕೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ದೃಷ್ಟಿಯಿಂದ ನಾವು ಗಮನಿಸಿದಾಗ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ಅಭಿವೃದ್ಧಿ ಇದೆಯಲ್ಲ, ಇದು ಸ್ವಾಗತಾರ್ಹ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸಂಸ್ಥೆಗಳು ಅನುತ್ಪಾದಕ ಉದ್ದೇಶಗಳಿಗೆ ಮತ್ತೆ ಗಂಡಾಂತರಕಾರಿಯಾದಂತಹ ಸಾಲಗಳನ್ನ ಒದಗಿಸ್ತಾ ಇದ್ರು ಕೂಡ ಏನಾಗ್ತಾ ಇದೆ? ಈ ಸಂಸ್ಥೆಗಳು ನೀಡುವಂತಹ ಸಾಲಗಳಿಗೆ ಬೇಡಿಕೆ ಹೆಚ್ಚಾಗ್ತಾನೆ ಇದೆ. ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಅನುತ್ಪಾದಕ ಉದ್ದೇಶಗಳಿಗೆ ಗಂಡಾಂತರಕಾರಿಯಾದಂತಹ ಒಂದು ಸಾಲಗಳನ್ನ ನಾವು ಒದಗಿಸ್ತಾ ಇದ್ರು ಕೂಡ ಈ ಸಂಸ್ಥೆಗಳು ನೀಡುವಂತಹ ಸಾಲಗಳಿಗೆ ಏನಾಗ್ತಾ ಇದೆ? ಬೇಡಿಕೆ ಹೆಚ್ಚಾಗ್ತಾನೆ ಇದೆ. ಅಂದ್ರೆ ಅನುತ್ಪಾದಕ ಉದ್ದೇಶಗಳಿಗೆ ಬೇರೆ ಹಣಕಾಸಿನ ಸಂಸ್ಥೆಗಳಲ್ಲಿ ಏನಾಗ್ತದೆ? ಹೆಚ್ಚಿನ ಪ್ರಮಾಣದ ಸಾಲ ದೊರೆಯದೇ ಇರೋದೇ ಇದಕ್ಕೊಂದು ಕಾರಣ ಅಂತೇಳಿ ಹೇಳ್ಬೋದು. ಹೀಗೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳೇನಪ್ಪಾ ಅಂದ್ರೆ ಸಾಲಗಳ ಮೇಲೆ ವಿಧಿಸುವಂತಹ ಬಡ್ಡಿಯ ದರ ಇರ್ತದಲ್ಲ, ಅದು ಸಾಪೇಕ್ಷವಾಗಿ ಹೆಚ್ಚಿನದಾಗಿರೋದನ್ನ ನಾವು ಕಾಣ್ಬೋದು. ಆದ್ರೂ ಕೂಡ ಈ ಸಂಸ್ಥೆಗಳ ಒಂದು ಕಾರ್ಯಾಚರಣೆಯನ್ನ
ನಿಯಂತ್ರಣದಲ್ಲಿ ಇಡಬೇಕಾದಂತಹ ಒಂದು ಅವಶ್ಯಕತೆ ಇರ್ತದೆ. ಅಂದ್ರೆ ಈ ಸಂಸ್ಥೆಗಳೇನಪ್ಪಾ ಅಂದ್ರೆ ಸಾರ್ವಜನಿಕರಿಂದ ಸಂಗ್ರಹಿಸುವಂತಹ ಒಂದು ಠೇವಣಿಗಳಿಗೆ ಸುರಕ್ಷತೆ ಇರುವುದಿಲ್ಲ. ಮತ್ತೆ ಈ ಠೇವಣಿಗಳು ಠೇವಣಿ ವಿಮಾ ನಿಗಮದಿಂದಲೂ ಕೂಡ ಅವು ರಕ್ಷಿಸಲ್ಪಟ್ಟಿರುವುದಿಲ್ಲ ಅಂತೇಳಿ ಹೇಳ್ಬೋದು. ಅಂದ್ರೆ ಈ ಸಂಸ್ಥೆಗಳ ಒಂದು ಕಾರ್ಯಾಚರಣೆಯನ್ನ ನಿಯಂತ್ರಣದಲ್ಲಿ ಇಡಬೇಕಾದಂತ ಒಂದು ಅವಶ್ಯಕತೆ ಇರ್ತದೆ. ಯಾಕೆ ಅಂದ್ರೆ ಈ ಸಂಸ್ಥೆಗಳು ಸಾರ್ವಜನಿಕರಿಂದ ಸಂಗ್ರಹಿಸುವಂತಹ ಠೇವಣಿಗಳಿಗೆ ಸುರಕ್ಷತೆ ಇರೋದಿಲ್ಲ. ಯಾಕಂದ್ರೆ ಈ ಠೇವಣಿಗಳು ಠೇವಣಿ ವಿಮಾ ನಿಗಮದಿಂದ ಅವು ರಕ್ಷಿಸಲ್ಪಟ್ಟಿರೋದಿಲ್ಲ. ಸೊ ಹೀಗೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಹಣದ ಪೂರೈಕೆಯನ್ನ ಹೆಚ್ಚಿಸಿ ಆರ್ಥಿಕ ವ್ಯವಸ್ಥೆಯಲ್ಲಿ ಕೊಳ್ಳುವ ಶಕ್ತಿಯನ್ನ ಜಾಸ್ತಿ ಮಾಡೋದ್ರ ಮೂಲಕ ಇನ್ನೊಂದ್ ಕಡೆ ಏನ್ ಮಾಡ್ತಾ ಇವೆ, ಬಡ್ಡಿಯ ದರದ ಒಂದು ಕುಸಿತಕ್ಕೆ ಕಾರಣವಾಗುವುದ್ರ ಮೂಲಕ ಅವು ಆರ್ಥಿಕ ಅಭಿವೃದ್ಧಿಗೆ ಗಣನೀಯವಾದಂತಹ ಒಂದು ಕೊಡುಗೆಯನ್ನ ನೀಡ್ತಾ ಇವೆ ಅಂತೇಳಿ ಹೇಳ್ಬೋದು. ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ದೇಶದಲ್ಲಿ ಏನಾಗ್ತಾ ಇದೆ, ಹಣದ ಪೂರೈಕೆಯನ್ನ ಹೆಚ್ಚಿಸ್ಬಿಟ್ಟು ಆರ್ಥಿಕ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ, ಇವುಗಳಿಂದ ಕೊಳ್ಳುವ ಶಕ್ತಿಯನ್ನ ಇವು ಜಾಸ್ತಿ ಮಾಡೋದ್ರ ಮೂಲಕ ಬಡ್ಡಿಯ ದರದ ಒಂದು ಕುಸಿತಕ್ಕೆ ಕಾರಣವಾಗೋದ್ರ ಮೂಲಕ ಏನಾಗ್ತಾ ಇದೆ, ಆರ್ಥಿಕ ಅಭಿವೃದ್ಧಿಗೆ ಇವು ಗಣನೀಯವಾದಂತಹ ಒಂದು ಕೊಡುಗೆಯನ್ನ ನೀಡ್ತಾ ಇವೆ ಅನ್ನೋದ್ರಲ್ಲಿ ಸಂಶಯವಿಲ್ಲ ಅಂತೇಳಿ ಹೇಳ್ಬೋದು. ಸೊ ಈ ದೃಷ್ಟಿಯಿಂದ ನಾವು ನೋಡಿದಾಗ ಈ ಸಂಸ್ಥೆಗಳ ಒಂದು ಬೆಳವಣಿಗೆಯನ್ನ ನಾವು ಪ್ರೋತ್ಸಾಹಿಸೋದು ಇಲ್ಲಿ ಬಹಳಷ್ಟು ಅವಶ್ಯಕವಾಗಿದೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳೇನಪ್ಪಾ ಅಂದ್ರೆ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗುವಂತಹ ರೀತಿಯಲ್ಲಿ, ಆದ್ರೆ ಅವುಗಳ ಕಾರ್ಯಾಚರಣೆ ಇದೆಯಲ್ಲ, ಇದು ಹಣಕಾಸಿನ ನೀತಿಯನ್ನ ನಿಷ್ಪರಿಣಾಮಕಾರಿಯಾಗಿ ಮಾಡದ ರೀತಿಯಲ್ಲಿ ಏನ್ ಮಾಡ್ಬೇಕು, ಅವುಗಳನ್ನ ನಿಯಂತ್ರಿಸೋದು ಇಲ್ಲಿ ಬಹಳಷ್ಟು ಅಗತ್ಯವಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳನ್ನ ಹೇಗೆ ಕೇಂದ್ರ ಬ್ಯಾಂಕು ನಿಯಂತ್ರಿಸ್ತದೋ ಅದೇ ರೀತಿಯಾಗಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳನ್ನು ಕೂಡ ಹತೋಟಿಗೆ ಒಳಪಡಿಸೋದು ಇಲ್ಲಿ ಬಹಳಷ್ಟು ಅನಿವಾರ್ಯವಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಈ ಸಂಸ್ಥೆಗಳ ಒಂದು ಕಾರ್ಯಾಚರಣೆಯನ್ನ ಕೇಂದ್ರ ಬ್ಯಾಂಕು ಪರಿಣಾಮಕಾರಿಯಾಗಿ ನಿಯಂತ್ರಿಸುವಂತಹ ದೃಷ್ಟಿಯಿಂದ ಅದು ಕೆಲವೊಂದು ಸಲಹೆಗಳನ್ನ ನೀಡಬೇಕಾಗ್ತದೆ. ಅಂದ್ರೆ ಈ ಸಂಸ್ಥೆಗಳ ಒಂದು ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಒಂದು ಸಂಸ್ಥೆಗಳ ಕಾರ್ಯಾಚರಣೆಗಳನ್ನ ಕೇಂದ್ರ ಬ್ಯಾಂಕು ಪರಿಣಾಮಕಾರಿಯಾಗಿ ನಿಯಂತ್ರಿಸುವಂತಹ ಒಂದು ದೃಷ್ಟಿಯಿಂದ ಅದು ಕೆಲವೊಂದು ಸಲಹೆಗಳನ್ನ ನೀಡಬೇಕಾಗ್ತದೆ. ಏನಪ್ಪಾ ಆ ಸಲಹೆಗಳು ಅಂದ್ರೆ, ಮೊದಲನೇದಾಗಿ ಹೇಳ್ಬೇಕಂದ್ರೆ ನೋಡಿ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ವಾಣಿಜ್ಯ ಬ್ಯಾಂಕುಗಳಂತೆ ಕೇಂದ್ರ ಬ್ಯಾಂಕ್ನಲ್ಲಿ ನಿರ್ದಿಷ್ಟ ಪ್ರಮಾಣದ ನಗದು ನಿಧಿಯನ್ನ ಕಾಯ್ದಿರಿಸುವಂತೆ ನಿಯಮವನ್ನ ಮಾಡ್ಬೇಕು. ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕೂಡ ವಾಣಿಜ್ಯ ಬ್ಯಾಂಕುಗಳಂತೆ ಕೇಂದ್ರ ಬ್ಯಾಂಕ್ನಲ್ಲಿ ನಿರ್ದಿಷ್ಟ ಪ್ರಮಾಣದ ನಗದು ನಿಧಿಯನ್ನ ಅವುಗಳು ಕೂಡ ಕಾಯ್ದಿಡುವಂತೆ ಒಂದು ನಿಯಮವನ್ನ ಮಾಡ್ಬೇಕು. ಆಗೇನಾಗ್ತದೆ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ಸಾಲ ನೀಡಿಕೆ ಸಾಮರ್ಥ್ಯ ಏನಾಗ್ತದೆ, ಕಡಿಮೆ ಆಗ್ತದೆ. ಎರಡನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಇಟ್ಕೊಳ್ಳುವಂತಹ ಠೇವಣಿಗಳ ಮೇಲಿನ ಬಡ್ಡಿಯ ದರವನ್ನ ವಾಣಿಜ್ಯ ಬ್ಯಾಂಕುಗಳ ಬಡ್ಡಿ ದರದೊಡನೆ ಸಮಾನಗೊಳಿಸ್ಬೇಕು. ಈಗ ವಾಣಿಜ್ಯ ಬ್ಯಾಂಕುಗಳು ಎಷ್ಟು ಬಡ್ಡಿಯನ್ನು ವಿಧಿಸ್ತವೋ ಸಾರ್ವಜನಿಕರ ಮೇಲೆ, ಅದೇ ರೀತಿಯಾಗಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಕೂಡ ಅಷ್ಟೇ ಪ್ರಮಾಣದ ಬಡ್ಡಿಯನ್ನ ವಿಧಿಸುವಂತೆ ನೋಡ್ಕೊಳ್ಬೇಕು. ಆಗ ಮಾತ್ರ ಏನಾಗ್ತದೆ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಠೇವಣಿ ಸಂಗ್ರಹಣೆಯಲ್ಲಿ ವಾಣಿಜ್ಯ ಬ್ಯಾಂಕ್ಗಳಂತೆ ಅಸಾಮಾನ್ಯವಾದಂತಹ ಒಂದು ಪೈಪೋಟಿ ಒಡ್ಡುವಿಕೆಯನ್ನ ತಡೆಗಟ್ಟಬಹುದಾಗಿದೆ. ಯಾಕಂದ್ರೆ ಆಗ ಮಾತ್ರ ಏನಾಗ್ತದೆ, ಈ ರೀತಿ ಮಾಡಿದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಠೇವಣಿಯನ್ನ ಸಂಗ್ರಹಿಸೋದ್ರಲ್ಲಿ ವಾಣಿಜ್ಯ ಬ್ಯಾಂಕುಗಳಂತೆ ಅವು ಕೂಡ ಪೈಪೋಟಿ ಒಡ್ಡುವಿಕೆಯನ್ನ ತಡೆಗಟ್ಟಬಹುದಾಗಿದೆ ಅಂತೇಳಿ ಹೇಳ್ಬೋದು. ನಂತರ ಇನ್ನೊಂದು ಏನಪ್ಪಾ ಅಂದ್ರೆ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ಸ್ಥಾಪನೆ ಮತ್ತೆ ಅದರ ಕಾರ್ಯಾಚರಣೆಯನ್ನ ಕೇಂದ್ರ ಬ್ಯಾಂಕಿನ ನೇರ ನಿಯಂತ್ರಣಕ್ಕೆ ಒಳಪಡಿಸುವಂತೆ ಶಾಸನವನ್ನ ರಚಿಸಬೇಕು. ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ಸ್ಥಾಪನೆ ಮತ್ತೆ ಅದರ ಕಾರ್ಯಾಚರಣೆಯನ್ನ ಏನ್ ಮಾಡ್ಬೇಕು, ಕೇಂದ್ರ ಬ್ಯಾಂಕಿನ ನೇರ ನಿಯಂತ್ರಣಕ್ಕೆ ಒಳಪಡಿಸುವಂತೆ ಶಾಸನವನ್ನ ರಚಿಸ್ಬೇಕು. ನಂತರ ಹೇಳ್ಬೇಕಂತ ಹೇಳಿದ್ರೆ, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸುಲಭವಾಗಿ ಮಾರಾಟವನ್ನ ಮಾಡ್ಲಿಕ್ಕೆ ಸಾಧ್ಯವಾಗದ ಸಾಲ ಪತ್ರಗಳನ್ನ ಬಿಡುಗಡೆಗೊಳಿಸುವಂತೆ ಕೇಂದ್ರ ಬ್ಯಾಂಕು ಕ್ರಮಗಳನ್ನ ತೆಗೆದುಕೊಳ್ಬೇಕು. ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸುಲಭವಾಗಿ ಮಾರಾಟ ಮಾಡ್ಲಿಕ್ಕೆ
ಸಾಧ್ಯವಾಗದಂತಹ ಸಾಲ ಪತ್ರಗಳನ್ನ ಬಿಡುಗಡೆಗೊಳಿಸುವಂತೆ ಕೇಂದ್ರ ಬ್ಯಾಂಕ್ ಏನ್ ಮಾಡ್ಬೇಕು, ಕ್ರಮಗಳನ್ನ ತೆಗೆದುಕೊಳ್ಬೇಕು. ಈ ರೀತಿಯಾಗಿ ಮಾಡೋದ್ರ ಮೂಲಕ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ದ್ರವತ್ವವನ್ನು ನಾವು ಕಡಿಮೆ ಮಾಡ್ಬೋದು. ಮತ್ತೆ ಅವುಗಳ ಒಂದು ವ್ಯವಹಾರದ ಪ್ರಮಾಣವನ್ನು ಕೂಡ ಇಲ್ಲಿ ಕಡಿಮೆ ಮಾಡ್ಬೋದು. ನಂತರ ಹೇಳ್ಬೇಕಂದ್ರೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಸಟ್ಟಾ ವ್ಯಾಪಾರ, ನಿಷೇಧಿತ ವ್ಯಾಪಾರ ಮತ್ತೆ ಅನುತ್ಪಾದಕ ಚಟುವಟಿಕೆಗಳಿಗೆ ಸಾಲವನ್ನ ಒದಗಿಸದಂತೆ ನಿಷ್ಠೂರವಾದಂತ ಒಂದು ಕಾನೂನನ್ನ ಇಲ್ಲಿ ಜಾರಿಗೆ ಗೊಳಿಸಬೇಕಾಗ್ತದೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಇವೆಲ್ಲವುಗಳನ್ನ ಮಾಡಿದ್ರೆ ಕೇಂದ್ರ ಬ್ಯಾಂಕು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಒಂದು ಕಾರ್ಯಾಚರಣೆಯನ್ನ ನಿಯಂತ್ರಿಸಬಹುದು ಅಂತೇಳಿ ಹೇಳ್ಬೋದು. ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಈ ಬ್ಯಾಂಕೇತರ ಹಣಕಾಸಿನ ಕಂಪನಿಗಳ ಶಾಸನಾತ್ಮಕ ನಿಯಂತ್ರಣ ಅಂತ ಅಂದ್ರೆ ಬ್ಯಾಂಕೇತರ ಹಣಕಾಸಿನ ಕಂಪನಿಗಳ ಒಂದು ಶಾಸನಾತ್ಮಕವಾದಂತಹ ನಿಯಂತ್ರಣ ಅಂದ್ರೆ ಲೆಜಿಸ್ಲೇಟಿವ್ ಕಂಟ್ರೋಲ್ ಆಫ್ NBFI. ಅಂದ್ರೆ ಈ ಕಂಪನಿಗಳೇನಪ್ಪಾ ಅಂದ್ರೆ ಒಂದು ನಿರ್ದಿಷ್ಟ ಶಾಸನದ ನಿಯಂತ್ರಣಕ್ಕೆ ಅವು ಒಳಪಡುವುದಿಲ್ಲ. ಈ ಕಂಪನಿಗಳು ಒಂದು ನಿರ್ದಿಷ್ಟ ಶಾಸನದ ಒಂದು ನಿಯಂತ್ರಣಕ್ಕೆ ಒಳಪಡುವುದಿಲ್ಲ. ಅವು 3 ವಿಭಿನ್ನ ಪ್ರಾಧಿಕಾರದ ಒಂದು ನಿಯಂತ್ರಣದೊಳಗೆ ಅವು ಬರ್ತವೆ ಅಂತೇಳಿ ಹೇಳ್ಬೋದು. ಒಂದೇನಪ್ಪಾ ಅಂದ್ರೆ ಮಿತ ಹೊಣೆಗಾರಿಕೆಯ ಕಂಪನಿಗಳಾಗಿ ಅವು 1956ರ ಕಂಪನಿಯ ಕಾಯ್ದೆಯ ವ್ಯಾಪ್ತಿಗೆ ಬರ್ತಾವೆ. ಇವು ಮಿತ ಹೊಣೆಗಾರಿಕೆಯ ಕಂಪನಿಗಳಾಗಿ 1956ರ ಕಂಪನಿಗಳ ಕಾಯ್ದೆಯ ವ್ಯಾಪ್ತಿಯ ಅಡಿಯಲ್ಲಿ ಬರ್ತವೆ. ಎರಡನೇದಾಗಿ ಹೇಳ್ಬೇಕಂತಂದ್ರೆ ಠೇವಣಿಗಳ ವಿಷಯದಲ್ಲಿ ಇವು ರಿಸರ್ವ್ ಬ್ಯಾಂಕಿನ ಒಂದು ನಿರ್ದೇಶನಗಳಾದಂತಹ 1997ರ ಒಂದು ವ್ಯಾಪ್ತಿಯೊಳಗೆ ಇವು ಬರ್ತವೆ. ಜೊತೆಗೆ ಇವು ವಣಿಕಾ ಬ್ಯಾಂಕೋದ್ಯಮ ಅಂದ್ರೆ ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸ್ ಅಂತೇಳಿ ವಣಿಕ ಬ್ಯಾಂಕೋದ್ಯಮ ಸೇವೆಗಳನ್ನ ಸಲ್ಲಿಸ್ತಾ ಇರುವಂತಹ ಈ ಕಂಪನಿಗಳು ನಮ್ಮ ಭಾರತದ ಒಂದು ವಿನಿಯೋಜಕಗಳ ವಿನಿಮಯ ಮಂಡಳಿ ಅಂತ ಇದೆ. ಅದಕ್ಕೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ ಕರಿತೇವೆ. ಆ ಸಬಿ ಕಂಟ್ರೋಲ್ ನಲ್ಲಿ ಅಂದ್ರೆ ಸಬಿಯ ಒಂದು ನಿಯಂತ್ರಣಕ್ಕೆ ಇವು ಒಳಪಡ್ತವೆ ಅಂತೇಳಿ ಹೇಳ್ಬೋದು. ಸೊ ಹಾಗಾಗಿ ಈ ಜಾಗತೀಕರಣದ ಒಂದು ಯುಗದಲ್ಲಿ ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಯಾವ ರೀತಿಯಾದಂತಹ ಒಂದು ಕಾರ್ಯವನ್ನ ನಿರ್ವಹಿಸ್ತಾ ಇವೆ ಅನ್ನೋದನ್ನ ನಾವು ತಿಳ್ಕೊಂಡು. ಸೊ ಈಗ ನೋಡಿ ಥರ್ಡ್ ಚಾಪ್ಟರ್ ಈಗ ಕಂಪ್ಲೀಟ್ ಆಯ್ತು. ಸೊ ಅದರಲ್ಲಿ ಸಹಕಾರಿ ಬ್ಯಾಂಕುಗಳು, ಆಮೇಲೆ ಜೊತೆಗೆ ಅಭಿವೃದ್ಧಿ ಹಣಕಾಸಿನ ಸಂಸ್ಥೆಗಳು, ಆಮೇಲೆ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು. ಸೊ ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ನಿಮಗೆ 2 ಮಾರ್ಕ್ಸ್ಗೂ ಬರ್ತದೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಹೆಚ್ಚಿನ ಒಂದು ಪ್ರಶ್ನೆಗಳು ಇದರಲ್ಲಿ ಬರುವಂತಹ ಸಾಧ್ಯತೆ ಇದೆ. ಫಾರ್ ಎಕ್ಸಾಂಪಲ್ IDBI ಬ್ಯಾಂಕ್ ಬಗ್ಗೆ, ಅಥವಾ ICICI ಬ್ಯಾಂಕು, ಇಲ್ಲ ನಬಾರ್ಡ್ ಬ್ಯಾಂಕು, ಇಲ್ಲ ಕೋಆಪರೇಟಿವ್ ಬ್ಯಾಂಕ್ಸ್, ಈ ಬ್ಯಾಂಕುಗಳಲ್ಲಿ ಯಾವುದು ಬೇಕಾದ್ರೂ ನಿಮ್ಗೆ ಕೇಳ್ಬೋದು. ನಂತರ NBFIL ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಲ್ಲೂ ಕೂಡ ಬರ್ತದೆ. ಆಮೇಲೆ ಅಭಿವೃದ್ಧಿ ಹಣಕಾಸಿನ ಸಂಸ್ಥೆಗಳಲ್ಲಿ ಮತ್ತೆ ಸಹಕಾರಿ ಹಣಕಾಸಿನ ಸಂಸ್ಥೆಗಳು. ಸೊ ಇವೆಲ್ಲದರಲ್ಲಿ ಹೆಚ್ಚಿನ ಒಂದು ಪ್ರಶ್ನೆಗಳು ಬರುವಂತ ಒಂದು ಸಾಧ್ಯತೆ ಇರ್ತದೆ ಅಂತೇಳಿ ಹೇಳ್ಬೋದು. ನಂತರ ಮುಖ್ಯವಾಗಿ ನೆಕ್ಸ್ಟ್ 4ನೇ ಚಾಪ್ಟರ್ ಅಂತ ಹೇಳಿದ್ರೆ ನಿಮ್ಗೆ ಸೆಂಟ್ರಲ್ ಬ್ಯಾಂಕಿಂಗ್ ಅಂತೇಳಿ. ಯಾವುದು? ಕೇಂದ್ರ ಬ್ಯಾಂಕು. ಸೆಂಟ್ರಲ್ ಬ್ಯಾಂಕ್, ಕೇಂದ್ರ ಬ್ಯಾಂಕ್. ನೋಡಿ ನಿಮ್ಗೆಲ್ಲ ಗೊತ್ತಿದೆ, ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳಿದ್ರೆ ಪ್ರತಿಯೊಂದು ದೇಶನೂ ಕೂಡ ಒಂದು ಕೇಂದ್ರ ಬ್ಯಾಂಕ್ ಅನ್ನ ಹೊಂದಿರ್ತದೆ. ಇದು ಇಡೀ ಹಣಕಾಸಿನ ವ್ಯವಸ್ಥೆಯ ಉನ್ನತ ಸಂಸ್ಥೆಯಾಗಿ ಅದು ಕಾರ್ಯವನ್ನ ನಿರ್ವಹಿಸ್ತದೆ. ಅಂದ್ರೆ ಪ್ರತಿಯೊಂದು ದೇಶನೂ ಕೂಡ ಒಂದು ಕೇಂದ್ರ ಬ್ಯಾಂಕ್ ಅನ್ನ ಹೊಂದಿರ್ತದೆ. ಇದು ಇಡೀ ಒಂದು ಹಣಕಾಸಿನ ವ್ಯವಸ್ಥೆಯ ಉನ್ನತ ಸಂಸ್ಥೆಯಾಗಿ ಅದು ಕಾರ್ಯವನ್ನ ನಿರ್ವಹಿಸ್ತದೆ. ಅದು ಅಲ್ಲದೆ ದೇಶದ ಹಣಕಾಸಿನ ವಿಷಯದಲ್ಲಿ ಮತ್ತೆ ಬ್ಯಾಂಕೋದ್ಯಮ ವ್ಯವಸ್ಥೆಯಲ್ಲಿ ಇದು ಉನ್ನತವಾದಂತಹ ಒಂದು ಅಧಿಕಾರವನ್ನ ಹೊಂದಿರ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ಹೇಳ್ಬೇಕಂದ್ರೆ ಕೇಂದ್ರ ಬ್ಯಾಂಕು ಹಣದ ಒಂದು ಮಾರುಕಟ್ಟೆಯ ಧುರೀಣನಾಗಿ ಅಂದ್ರೆ ಮುಖಂಡನಾಗಿ ವಾಣಿಜ್ಯ ಬ್ಯಾಂಕುಗಳ ಮತ್ತೆ ಇತರ ಎಲ್ಲ ಹಣಕಾಸಿನ ಸಂಸ್ಥೆಗಳ ಒಂದು ಕಾರ್ಯಕಲಾಪಗಳನ್ನ ಇದು ನಿರ್ದೇಶಿಸ್ತದೆ, ಮತ್ತೆ ಕಂಟ್ರೋಲ್ ಮಾಡ್ತದೆ, ನಿಯಂತ್ರಿಸ್ತದೆ, ಮತ್ತೆ ಮೇಲ್ವಿಚಾರಣೆಯನ್ನ ಮಾಡ್ತದೆ. ಅಂದ್ರೆ ಕೇಂದ್ರ ಬ್ಯಾಂಕು ಹಣದ ಮಾರುಕಟ್ಟೆಯ ಮುಖಂಡನಾಗಿ ವಾಣಿಜ್ಯ ಬ್ಯಾಂಕುಗಳ ಮತ್ತೆ ಇತರ ಹಣಕಾಸಿನ ಸಂಸ್ಥೆಗಳ ಒಂದು ಕಾರ್ಯ
ಕಾರ್ಯಕಲಾಪಗಳನ್ನ ನಿರ್ದೇಶಿಸ್ತದೆ, ನಿಯಂತ್ರಿಸ್ತದೆ ಮತ್ತೆ ಮೇಲ್ವಿಚಾರಣೆಯನ್ನ ಮಾಡ್ತದೆ. ಕೇಂದ್ರ ಬ್ಯಾಂಕ್ ಏನಪ್ಪಾ ಅಂದ್ರೆ ಹಣವನ್ನ ಚಲಾವಣೆಗೆ ತರ್ತದೆ, ಜೊತೆಗೆ ಹಣದ ಪೂರೈಕೆಯನ್ನ ನಿಯಂತ್ರಿಸ್ತದೆ, ಮತ್ತೆ ಸರ್ಕಾರಕ್ಕೆ ಮತ್ತು ಬ್ಯಾಂಕುಗಳಿಗೆ ಬ್ಯಾಂಕರನಾಗಿ ಅದು ಕೆಲಸವನ್ನ ಮಾಡ್ತದೆ. ಅಂದ್ರೆ ಸರ್ಕಾರಕ್ಕೆ ಮತ್ತು ಬ್ಯಾಂಕುಗಳಿಗೆ ಬ್ಯಾಂಕರನಾಗಿ ಕೆಲಸವನ್ನ ಮಾಡ್ತದೆ. ಮತ್ತೆ ಹಣಕಾಸಿನ ವಿಚಾರಗಳಿಗೆ ಸಂಬಂಧಿಸಿದಂತಹ ಇತರ ಹಲವಾರು ಕಾರ್ಯಗಳನ್ನ ಅದು ಕೈಗೊಳ್ಳುತ್ತದೆ. ಜೊತೆಗೆ ಹಣಕಾಸಿನ ನೀತಿ ಮತ್ತೆ ಇತರ ಒಂದು ಆರ್ಥಿಕ ನೀತಿಗಳ ನಡುವೆ ಸಮನ್ವಯವನ್ನ ಸಾಧಿಸುವಂತಹ ಒಂದು ಜವಾಬ್ದಾರಿಯನ್ನ ಈ ಬ್ಯಾಂಕು ಹೊತ್ತಿದೆ ಅಂತೇಳಿ ಹೇಳ್ಬೋದು. ಸೊ ಹಾಗಾಗಿ ಇಡೀ ಒಂದು ಹಣಕಾಸಿನ ವ್ಯವಸ್ಥೆಯ ಉನ್ನತವಾದಂತಹ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಕೇಂದ್ರ ಬ್ಯಾಂಕು ಅಂತೇಳಿ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ದೇಶದಲ್ಲಿ ಯಾವುದೇ ಬ್ಯಾಂಕಿಗೂ ಕೂಡ ಇರದೇ ಇರುವಂತಹ ವಿಶೇಷವಾದಂತಹ ವಿಶಿಷ್ಟವಾದಂತಹ ಒಂದು ಸ್ಥಾನವನ್ನ ಇದು ಆಕ್ರಮಿಸಿಕೊಂಡಿರೋದ್ರಿಂದಲೇ ಇದಕ್ಕೆ ನಾವೇನಂತ ಕರಿತೀವಿ, ಕೇಂದ್ರ ಬ್ಯಾಂಕು ಅಂತೇಳಿ ಕರಿತೇವೆ. ಅಂದ್ರೆ ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ಈ ಕೇಂದ್ರ ಬ್ಯಾಂಕಿನ ಒಂದು ಸ್ವರೂಪವನ್ನ ನಾವು ತಿಳ್ಕೊಬೇಕಾದ್ರೆ ಕೆಲವೊಂದು ವ್ಯಾಖ್ಯೆಗಳನ್ನ ನಾವು ಇಲ್ಲಿ ಗಮನಿಸೋದು ಬಹಳಷ್ಟು ಸೂಕ್ತವಾದ್ದು ಅಂತೇಳಿ ಹೇಳ್ಬೋದು. ನೋಡಿ, RG ಹಾರ್ಟ್ರೆ ಅಂತೇಳಿ, RG ಹಾರ್ಟ್ರೆ ಅವರ ಪ್ರಕಾರ ಅಂತಿಮ ಋಣದಾತನಾಗಿ ಕಾರ್ಯವನ್ನ ನಿರ್ವಹಿಸೋದು ಕೇಂದ್ರ ಬ್ಯಾಂಕಿನ ಒಂದು ವಿಶಿಷ್ಟ ಲಕ್ಷಣವಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇದಕ್ಕೆ ಲೆಂಡರ್ ಆಫ್ ಲಾಸ್ಟ್ ರಿಸೋರ್ಟ್ ಅಂತೇಳಿ ಕರಿತೀವಿ. ಕೇಂದ್ರ ಬ್ಯಾಂಕ್ ಅಂದ್ರೆ RG ಹಾರ್ಟ್ರೆ ಅವರ ಪ್ರಕಾರ ಏನು, ಅಂತಿಮ ಋಣದಾತನಾಗಿ ಕಾರ್ಯವನ್ನ ನಿರ್ವಹಿಸೋದು ಕೇಂದ್ರ ಬ್ಯಾಂಕಿನ ಒಂದು ವಿಶಿಷ್ಟವಾದಂತಹ ಒಂದು ಲಕ್ಷಣ ಆಗಿದೆ. ಅದೇ ರೀತಿಯಾಗಿ PA ಸ್ಯಾಮ್ಯುಯಲ್ಸನ್ ಅಂತೆ, ಅಂದ್ರೆ PA ಸ್ಯಾಮ್ಯುಯಲ್ಸನ್ ರವರ ಅಭಿಪ್ರಾಯದಲ್ಲಿ ಕೇಂದ್ರ ಬ್ಯಾಂಕ್ ಅದು ಬ್ಯಾಂಕುಗಳ ಬ್ಯಾಂಕ್ ಆಗಿರ್ತದೆ. ಅಂದ್ರೆ ಬ್ಯಾಂಕರ್ಸ್ ಬ್ಯಾಂಕ್ ಅಂತೇಳಿ ಕರಿತೀವಿ ಇದನ್ನ, ಕೇಂದ್ರ ಬ್ಯಾಂಕ್ ಅನ್ನು. ಅಂದ್ರೆ ಇಡೀ ಒಂದು ಹಣಕಾಸಿನ ತಳಪಾಯವನ್ನೇ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು, ಮತ್ತೆ ಈ ಹಣವನ್ನ ಹತೋಟಿಯಲ್ಲಿಡುವಂತಹ ಅತ್ಯುನ್ನತವಾದಂತಹ ಒಂದು ಅಧಿಕಾರವನ್ನ, ಅಂದ್ರೆ ಅಧಿಕಾರದ ಮೂಲಕ ಇದು ಇಡೀ ಒಂದು ಸಮುದಾಯದ ಹಣದ ಪೂರೈಕೆಯನ್ನು ನಿಯಂತ್ರಿಸೋದು ಅದರ ಒಂದು ಕರ್ತವ್ಯವಾಗಿದೆ ಅಂತೇಳಿ ಹೇಳ್ಬೋದು. ಮತ್ತೆ WA ಶಾ ಅಂತೇಳಿ ಅವರು ಪ್ರಕಾರ ಏನಪ್ಪಾ ಅಂದ್ರೆ ಪತ್ತು ನಿಯಂತ್ರಣ ಮಾಡುವಂತಹ ಬ್ಯಾಂಕೇ ಕೇಂದ್ರ ಬ್ಯಾಂಕು ಅಂತ. ಅಂದ್ರೆ ಕಂಟ್ರೋಲರ್ ಆಫ್ ಕ್ರೆಡಿಟ್ ಅಂದ್ರೆ ಪತ್ತು ನಿಯಂತ್ರಣ ಮಾಡುವಂತಹ ಬ್ಯಾಂಕೇ ಕೇಂದ್ರ ಬ್ಯಾಂಕು. ಸೊ ಇವೆಲ್ಲವುಗಳನ್ನ ಗಮನಿಸಿದಾಗ ಕೇಂದ್ರ ಬ್ಯಾಂಕಿನ ಒಂದು ಸ್ವರೂಪ ಹೇಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಅಂದ್ರೆ ಪ್ರಪಂಚದ ಮೊಟ್ಟ ಮೊದಲನೆಯ ಒಂದು ಕೇಂದ್ರ ಬ್ಯಾಂಕ್ ಯಾವ್ದಪ್ಪ ಅಂತ ಹೇಳಿದ್ರೆ 1656ರಲ್ಲಿ, ಅಂದ್ರೆ 1656ರಲ್ಲಿ ಸ್ವೀಡನ್ನಿನಲ್ಲಿ ಸ್ಥಾಪನೆಯಾದಂತಹ ರಿಕ್ಸ್ ಬ್ಯಾಂಕ್ ಅಂತ. ಅಂದ್ರೆ ಇದು ಪ್ರಪಂಚದ ಮೊಟ್ಟ ಮೊದಲನೆಯ ಕೇಂದ್ರ ಬ್ಯಾಂಕು. ಇದು 1656ರಲ್ಲಿ ಸ್ವೀಡನ್ನಿನಲ್ಲಿ ಸ್ಥಾಪನೆ ಆದಂತಹ ಒಂದು ರಿಕ್ಸ್ ಬ್ಯಾಂಕ್ ಅಂತೇಳಿ ಹೇಳ್ಬೋದು. ಆದ್ರೆ ಒಂದು ಪೂರ್ಣ ಪ್ರಮಾಣದ ಕೇಂದ್ರ ಬ್ಯಾಂಕು ಸ್ಥಾಪನೆ ಆಗಿದ್ದು ಮಾತ್ರ 1694ರಲ್ಲಿ ಅಂತೇಳಿ ಹೇಳ್ಬೋದು. ಅದನ್ನ ನಾವೇನಂತ ಕರಿತೀವಿ, ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂತ. ನೋಡಮ್ಮ, ಯಾರಾದ್ರೂ ಈ ಇಮೇಲ್ ID ಏನಾದ್ರು ಚೇಂಜ್ ಮಾಡಿದ್ದೀರಾ? ಹಲೋ ಏನಮ್ಮ, ಇಮೇಲ್ ID ಮಾಡಿಲ್ವಾ? ಏನಪ್ಪ, ಯಾರು ಏನ್ ಮಾಡಿಲ್ಲ ತಾನೆ? ಯಾಕಂತ ಹೇಳಿದ್ರೆ ಈಗ ನಾವು ಸಬ್ಮಿಷನ್ ಮಾಡ್ತಾ ಇದೀವಿ, ಅದಕ್ಕೆ ನನಗೆ ಬೇಕಿತ್ತು ಇನ್ಫಾರ್ಮೇಶನ್. ಯಾಕಂದ್ರೆ ಯಾರಾದ್ರೂ ಚೇಂಜಸ್ ಮಾಡಿದ್ರೆ ನಮ್ಗೆ ತಿಳಿಸ್ಬೇಕು ಅಂತ ನಾವು ಬಹಳ ಹೇಳಿದೀವಿ. ಯಾರು ಮಾಡಿಲ್ಲ ತಾನೆ? ನೋಡಿ, ನಿಮ್ ಸ್ನೇಹಿತರು ಯಾರಾದ್ರೂ ಮಾಡಿದ್ರೆ ತಕ್ಷಣ ನನಗೆ ತಿಳಿಸಿ, ಅದನ್ನ ವಾಟ್ಸಪ್ಗೆ ಹಾಕಿ. ಆಮೇಲೆ ನೀವೆಲ್ಲ ಪಾಸ್ವರ್ಡ್ ಎಲ್ಲ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಅದಿಲ್ದಿದ್ರೆ ಮತ್ತೆ ಇದು ಮೆಸೇಜ್ಗಳು ಕಳಿಸ್ಬೇಕಾರೆ ಮಾಡ್ಬೇಕಾರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಒಬ್ರಿಗೊಬ್ರಿಗೆ ನಾನು ಹೇಳಿದ್ದೆ, ನಾನು ಸ್ವಲ್ಪ ಅದನ್ನ ಆಕ್ಟಿವ್ ಆಗಿ ಇಟ್ಕೊಂಡಿರಿ, ಮೆಸೇಜ್ ಮಾಡ್ತಾ ಇರಿ ಥ್ರೂ ಇಮೇಲ್. ಅವಾಗ ಏನಾಗುತ್ತೆ, ಅದು ಡೆಡ್ ಆಗೋದಿಲ್ಲ. ಸೊ ಇದನ್ನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿಗೂ ಕೂಡ ಹೇಳಿ, ಯಾರೇ ಚೇಂಜಸ್ ಮಾಡಿದ್ರು ಕೂಡ ನಮ್ಗೆ ನೀವು ತಿಳಿಸ್ಬೇಕು. ಹೀಗೆ ಪ್ರಪಂಚದ ಒಂದು
ಮೊಟ್ಟ ಮೊದಲನೆಯ ಕೇಂದ್ರ ಬ್ಯಾಂಕು ಅಂತ ಹೇಳಿದ್ರೆ 1656ರಲ್ಲಿ ಸ್ವೀಡನ್ನಿನಲ್ಲಿ ಸ್ಥಾಪನೆಯಾದಂತಹ ಒಂದು ರಿಕ್ಸ್ ಬ್ಯಾಂಕ್ ಅಂತ ಹೇಳಿ ಹೇಳಿದೆ. ಆದ್ರೆ ಒಂದು ಪೂರ್ಣ ಪ್ರಮಾಣದ ಒಂದು ಕೇಂದ್ರ ಬ್ಯಾಂಕು ಸ್ಥಾಪನೆಯಾಗಿದ್ದು 1694ರಲ್ಲಿ ಅಂತ ಹೇಳ್ಬೋದು. ಅದನ್ನ ನಾವೇನಂತ ಕರಿತೀವಿ, ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಂತೇಳಿ. ಇದರ ಒಂದು ಯಶಸ್ವಿ ಕಾರ್ಯನಿರ್ವಹಣೆಯೊಂದಿಗೆ ಹೇಳ್ಬೇಕಂದ್ರೆ ಪ್ರಪಂಚದ ಇತರ ಭಾಗಗಳಲ್ಲೂ ಕೂಡ ಕೇಂದ್ರ ಬ್ಯಾಂಕುಗಳ ಒಂದು ಸ್ಥಾಪನೆಗೆ ಪ್ರೇರಣೆ ದೊರೆಯಿತು. ಅಂದ್ರೆ 19ನೇ ಶತಮಾನದಲ್ಲೇನೆ ಫ್ರಾನ್ಸ್, ಜರ್ಮನಿ, ರಷ್ಯಾ, ಜಪಾನ್ ಇವೆಲ್ಲಾ ದೇಶಗಳು ಕೂಡ ಕೇಂದ್ರ ಬ್ಯಾಂಕುಗಳ ನಾವು ರಚನೆ ಮಾಡ್ಕೊಂಡ್ವಿ. ಅಂದ್ರೆ 19ನೇ ಶತಮಾನದಲ್ಲೇನೆ ಫ್ರಾನ್ಸ್, ಜರ್ಮನಿ, ರಷ್ಯಾ, ಜಪಾನ್ ಈ ದೇಶಗಳು ಕೇಂದ್ರ ಬ್ಯಾಂಕುಗಳನ್ನ ರಚನೆ ಮಾಡ್ಕೊಂಡ್ವು. ಅಂದ್ರೆ 20ನೇ ಶತಮಾನದಲ್ಲಿ ಹೇಳ್ಬೇಕಂದ್ರೆ 106 ದೇಶಗಳಲ್ಲಿ ಈ ಕೇಂದ್ರ ಬ್ಯಾಂಕುಗಳು ಕಾರ್ಯಾಚರಣೆಗೆ ತೊಡಗಿದ್ವು. ಈಗ ಹೇಳ್ಬೇಕಂತಂದ್ರೆ ಕೆಲವೇ ದೇಶಗಳ ಹೊರತಾಗಿ ಎಲ್ಲಾ ದೇಶಗಳು ಕೂಡ ತಮ್ಮ ಸ್ವಂತ ಕೇಂದ್ರ ಬ್ಯಾಂಕುಗಳನ್ನ ಹೊಂದಿವೆ ಅಂತೇಳಿ ಹೇಳ್ಬೋದು. ಈಗ ನೋಡೋಣ ಕೇಂದ್ರ ಬ್ಯಾಂಕಿನ ಒಂದು ಸ್ವರೂಪ ಅಂದ್ರೆ ನೇಚರ್ ಆಫ್ ದ ಸೆಂಟ್ರಲ್ ಬ್ಯಾಂಕ್ ಅಂತೇಳಿ. ಕೇಂದ್ರ ಬ್ಯಾಂಕಿನ ಸ್ವರೂಪ ಅಂದ್ರೆ ಈ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೇಂದ್ರ ಬ್ಯಾಂಕಿಗೆ ವಿಭಿನ್ನವಾದಂತಹ ಒಂದು ಸ್ಥಾನ ಇದೆ. ಅಂದ್ರೆ ಅದರ ಸ್ವರೂಪವನ್ನ ನೋಡಿದಾಗ ಇದು ವಾಣಿಜ್ಯ ಬ್ಯಾಂಕುಗಳಿಗಿಂತಲೂ ಕೂಡ ಏನಾಗಿದೆ, ಕೆಲವೊಂದು ಅಂಶಗಳಲ್ಲಿ ಅದು ಭಿನ್ನವಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಇದು ಕೇವಲ ಒಂದು ಕೇಂದ್ರ ಬ್ಯಾಂಕು ಅಂತೇಳಿ, ಅಂದ್ರೆ ಸಿಂಗಲ್ ಸೆಂಟ್ರಲ್ ಬ್ಯಾಂಕ್. ಅಂದ್ರೆ ದೇಶದಲ್ಲಿ ಒಂದೇ ಒಂದು ಕೇಂದ್ರ ಬ್ಯಾಂಕ್ ಇರ್ತದೆ. ಆದ್ರೆ ವಾಣಿಜ್ಯ ಬ್ಯಾಂಕುಗಳ ಸಂಖ್ಯೆ ಮಾತ್ರ ಏನಾಗಿರುತ್ತೆ, ಹೆಚ್ಚಿನದಾಗಿರುತ್ತೆ. ಅಂದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ವಾಣಿಜ್ಯ ಬ್ಯಾಂಕುಗಳ ಒಂದು ಸ್ಥಾಪನೆ ಆಗಿರ್ತದೆ. ಎರಡನೇದಾಗಿ ಹೇಳ್ಬೇಕಂದ್ರೆ ಇದು ಸರ್ಕಾರದ ನಿರ್ವಹಣೆ ಅಂದ್ರೆ ಗವರ್ನಮೆಂಟ್ಸ್ ಮ್ಯಾನೇಜ್ಮೆಂಟ್ ಅಂತೇಳಿ. ಸರ್ಕಾರದ ನಿರ್ವಹಣೆ ಅಂದ್ರೆ ಕೇಂದ್ರ ಬ್ಯಾಂಕು ಏನಪ್ಪಾ ಅಂದ್ರೆ ಸರ್ಕಾರದ ಆಡಳಿತ ನಿರ್ವಹಣೆಗೆ ಅದು ಒಳಪಟ್ಟಿರ್ತದೆ. ಕೇಂದ್ರ ಬ್ಯಾಂಕು ಸರ್ಕಾರದ ಆಡಳಿತ ನಿರ್ವಹಣೆಗೆ ಒಳಪಟ್ಟಿರ್ತದೆ. ಆದ್ರೆ ವಾಣಿಜ್ಯ ಬ್ಯಾಂಕುಗಳು ಖಾಸಗಿ ಷೇರುದಾರರ ಬ್ಯಾಂಕುಗಳಾಗೇನೆ ಅವು ಸ್ಥಾಪನೆ ಆಗಿರ್ತವೆ. ಅಂದ್ರೆ ಕೇಂದ್ರ ಬ್ಯಾಂಕು ಸರ್ಕಾರದ ಆಡಳಿತ ನಿರ್ವಹಣೆಗೆ ಒಳಪಟ್ಟಿರ್ತದೆ. ಆದ್ರೆ ವಾಣಿಜ್ಯ ಬ್ಯಾಂಕುಗಳು ಖಾಸಗಿ ಷೇರುದಾರರ ಬ್ಯಾಂಕುಗಳಾಗಿ ಅವು ಸ್ಥಾಪನೆ ಆಗಿರ್ತವೆ ಅಂತೇಳಿ ಹೇಳ್ಬೋದು. ಮೂರನೇದಾಗಿ ಹೇಳ್ಬೇಕಂದ್ರೆ ಸರ್ಕಾರದ ಪ್ರತಿನಿಧಿ, ಗವರ್ನಮೆಂಟ್ಸ್ ರೆಪ್ರೆಸೆಂಟೇಟಿವ್. ಅಂದ್ರೆ ಕೇಂದ್ರ ಬ್ಯಾಂಕು ಸರ್ಕಾರದ ಪ್ರತಿನಿಧಿಯಾಗಿ, ಸಲಹೆಗಾರನಾಗಿ ಮತ್ತೆ ನಿಧಿಯ ರಕ್ಷಕನಾಗಿ ಅದು ಕೆಲಸವನ್ನ ಮಾಡ್ತದೆ. ಆದ್ರೆ ವಾಣಿಜ್ಯ ಬ್ಯಾಂಕುಗಳು ಈ ಕಾರ್ಯಗಳನ್ನ ಮಾಡೋದಿಲ್ಲ. ಅಂದ್ರೆ ಕೇಂದ್ರ ಬ್ಯಾಂಕು ಸರ್ಕಾರದ ಪ್ರತಿನಿಧಿಯಾಗಿ, ಸಲಹೆಗಾರನಾಗಿ ಮತ್ತೆ ನಿಧಿಯ ರಕ್ಷಕನಾಗಿ ಅದು ಕೆಲಸವನ್ನ ಮಾಡ್ತದೆ. ಆದ್ರೆ ವಾಣಿಜ್ಯ ಬ್ಯಾಂಕುಗಳು ಈ ಕಾರ್ಯಗಳನ್ನ ಮಾಡೋದಿಲ್ಲ. ನಂತರ ಹೇಳ್ಬೇಕಂದ್ರೆ ನೋಟು ಹೊರಡಿಸುವ ಏಕಸ್ವಾಮ್ಯಾಧಿಕಾರ, ಮಾನೋಪಲಿ ಪವರ್ ಆಫ್ ನೋಟ್ ಇಶ್ಯೂ ಅಂತೇಳಿ. ನೋಟು ಹೊರಡಿಸುವಂತಹ ಏಕಸ್ವಾಮ್ಯಾಧಿಕಾರ ಅಂತ ಹೇಳಿದ್ರೆ ನೋಡಿ, ಈಗ ನೋಟನ್ನ ಹೊರಡಿಸುವಂತಹ ಮತ್ತೆ ಹಣವನ್ನ ಚಲಾವಣೆಗೆ ತರುವಂತಹ ಏಕಸ್ವಾಮ್ಯಾಧಿಕಾರ ಕೇಂದ್ರ ಬ್ಯಾಂಕಿಗೆ ಇದೆ. ಆದ್ರೆ ವಾಣಿಜ್ಯ ಬ್ಯಾಂಕುಗಳಿಗೆ ಈ ಅಧಿಕಾರ ಇಲ್ಲ. ಅಂದ್ರೆ ನೋಟುಗಳನ್ನ ಹೊರಡಿಸುವಂತಹ ಮತ್ತೆ ಹಣವನ್ನ ಚಲಾವಣೆಗೆ ತರುವಂತಹ ಏಕಸ್ವಾಮ್ಯ ಅಧಿಕಾರ ಕೇಂದ್ರ ಬ್ಯಾಂಕಿಗೆ ಇದೆಯೇ ಹೊರತು ವಾಣಿಜ್ಯ ಬ್ಯಾಂಕುಗಳಿಗೆ ಈ ಅಧಿಕಾರ ಇಲ್ಲ. ನಂತರ ಹೇಳ್ಬೇಕಂದ್ರೆ ಬ್ಯಾಂಕೋದ್ಯಮ ವ್ಯವಸ್ಥೆಯ ನಿಯಂತ್ರಣ, ಕಂಟ್ರೋಲ್ ಆಫ್ ದ ಬ್ಯಾಂಕಿಂಗ್ ಸಿಸ್ಟಮ್. ಅಂದ್ರೆ ಕೇಂದ್ರ ಬ್ಯಾಂಕಿನ ಒಂದು ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಇಡೀ ಬ್ಯಾಂಕೋದ್ಯಮ ವ್ಯವಸ್ಥೆಯನ್ನ ನಿರ್ದೇಶಿಸೋದು ಮತ್ತೆ ನಿಯಂತ್ರಿಸೋದು ಹೊರತು ಲಾಭ ಗಳಿಕೆ ಅಲ್ಲ. ಇದಕ್ಕೂ ವಿರುದ್ಧವಾಗಿ ಗರಿಷ್ಠವಾದಂತಹ ಲಾಭವನ್ನ ಗಳಿಸೋದು ವಾಣಿಜ್ಯ ಬ್ಯಾಂಕ್ಗಳ ಒಂದು ಮುಖ್ಯ ಗುರಿಯಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಕೇಂದ್ರ ಬ್ಯಾಂಕಿನ ಒಂದು ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ಇಡೀ ಬ್ಯಾಂಕೋದ್ಯಮ ವ್ಯವಸ್ಥೆಯನ್ನ ನಿರ್ದೇಶಿಸೋದು ಮತ್ತೆ ನಿಯಂತ್ರಿಸೋದೇ ಹೊರತು ಲಾಭ ಗಳಿಕೆ ಅಲ್ಲ. ಇದಕ್ಕೆ ವಿರುದ್ಧವಾಗಿ ಗರಿಷ್ಠ ಲಾಭವನ್ನ ಗಳಿಸೋದು ವಾಣಿಜ್ಯ ಬ್ಯಾಂಕ್ಗಳ ಒಂದು ಮುಖ್ಯ ಗುರಿಯಾಗಿದೆ ಅಂತೇಳಿ ಹೇಳ್ಬೋದು. ನಂತರ ಹೇಳ್ಬೇಕಂತಂದ್ರೆ ಸಾರ್ವಜನಿಕರೊಡನೆ ವ್ಯವಹಾರವಿರುವುದಿಲ್ಲ, ಅಂದ್ರೆ ನೋ ಟ್ರಾನ್ಸಾಕ್ಷನ್ ವಿತ್ ದ ಪಬ್ಲಿಕ್ ಅಂತೇಳಿ. ಅಂದ್ರೆ ಕೇಂದ್ರ ಬ್ಯಾಂಕು ಸಾರ್ವಜನಿಕರೊಡನೆ ವ್ಯವಹಾರವನ್ನ ಅದು ನಡೆಸೋದಿಲ್ಲ, ಸಾರ್ವಜನಿಕರಿಂದ ಠೇವಣಿಗಳನ್ನ ಸ್ವೀಕರಿಸೋದು ಇಲ್ಲ, ಜೊತೆಗೆ ಸಾರ್ವಜನಿಕರಿಗೆ ಸಾಲವನ್ನು ಕೊಡೋದಿಲ್ಲ. ಆದ್ರೆ ಠೇವಣಿ ಸಂಗ್ರಹಣೆ ಮತ್ತೆ ಸಾಲ ನೀಡಿಕೆಯಲ್ಲಿ ಮಾತ್ರ ಏನಾಗ್ತದೆ, ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರೊಡನೆ ನೇರವಾಗಿ ಅವು ವ್ಯವಹರಿಸ್ತವೆ ಅಂತೇಳಿ ಹೇಳ್ಬೋದು. ಅಂದ್ರೆ
ಠೇವಣಿ ಸಂಗ್ರಹಣೆ ಮತ್ತೆ ಸಾಲ ನೀಡಿಕೆಯಲ್ಲಿ ವಾಣಿಜ್ಯ ಬ್ಯಾಂಕುಗಳು ಏನ್ ಮಾಡ್ತವೆ, ಸಾರ್ವಜನಿಕರೊಡನೆ ನೇರವಾಗಿ ವ್ಯವಹರಿಸ್ತವೆ. ನಂತರ ಹೇಳ್ಬೇಕಂದ್ರೆ ವಾಣಿಜ್ಯ ಬ್ಯಾಂಕೋದ್ಯಮ ವ್ಯವಸ್ಥೆಯೊಡನೆ ವಿಶೇಷ ಸಂಬಂಧ ಅಂತ ಅಂದ್ರೆ ಸ್ಪೆಷಲ್ ರಿಲೇಶನ್ಶಿಪ್ ವಿತ್ ಕಮರ್ಷಿಯಲ್ ಬ್ಯಾಂಕಿಂಗ್ ಸಿಸ್ಟಮ್. ವಾಣಿಜ್ಯ ಬ್ಯಾಂಕೋದ್ಯಮ ವ್ಯವಸ್ಥೆಯೊಡನೆ ವಿಶೇಷ ಸಂಬಂಧ ಅಂತ ಹೇಳಿದ್ರೆ ನೋಡಿ, ಕೇಂದ್ರ ಬ್ಯಾಂಕು ದೇಶದ ವಾಣಿಜ್ಯ ಬ್ಯಾಂಕೋದ್ಯಮ ವ್ಯವಸ್ಥೆಯೊಂದಿಗೆ ವಿಶೇಷವಾದಂತಹ ಒಂದು ಸಂಬಂಧವನ್ನ ಅದು ಹೊಂದಿದೆ. ಅಂದ್ರೆ ಇದು ವಾಣಿಜ್ಯ ಬ್ಯಾಂಕುಗಳ ಒಂದು ಕಾರ್ಯನಿರ್ವಹಣೆಯನ್ನ ನಿಯಂತ್ರಿಸುವಂತಹ ಮತ್ತೆ ನಿರ್ದೇಶಿಸುವಂತಹ ಒಂದು ಅಧಿಕಾರವನ್ನ ಇದಕ್ಕೆ ವಹಿಸಿಕೊಡಲಾಗಿದೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಇವೆಲ್ಲ ಅಂದ್ರೆ ಕೇಂದ್ರ ಬ್ಯಾಂಕಿನ ಒಂದು ಸ್ವರೂಪ ನೋಡಿದ್ರೆ ಯಾವ ವಾಣಿಜ್ಯ ಬ್ಯಾಂಕುಗಳಿಗಿಂತ ಬಹಳಷ್ಟು ಅಂದ್ರೆ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗಿಂತ ಕೆಲವೊಂದು ಅಂಶಗಳಲ್ಲಿ ಅದು ಭಿನ್ನವಾಗಿರೋದನ್ನ ನಾವು ಗಮನಿಸಬಹುದು. ಅಂದ್ರೆ ಇಲ್ಲೇನಪ್ಪಾ ಅಂದ್ರೆ ಪ್ರಾರಂಭದಲ್ಲಿ ಕೇಂದ್ರ ಬ್ಯಾಂಕುಗಳು ಖಾಸಗಿ ಷೇರುದಾರರ ಬ್ಯಾಂಕುಗಳಾಗಿ ಸ್ಥಾಪನೆ ಆದವು. ಈ ಬ್ಯಾಂಕುಗಳೇನಪ್ಪಾ ಅಂದ್ರೆ ಹಣವನ್ನ ಚಲಾವಣೆಗೆ ತರೋದ್ರ ಜೊತೆಗೆ ವಾಣಿಜ್ಯ ಬ್ಯಾಂಕಿನ ಒಂದು ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ವು. ಈ ಬ್ಯಾಂಕುಗಳಿಗೆ ಪೂರ್ಣವಾದಂತಹ ಸ್ವಾತಂತ್ರ್ಯವನ್ನ ನೀಡಬೇಕು ಅನ್ನುವಂತಹ ದೃಷ್ಟಿಯಿಂದ ಇವುಗಳ ಕಾರ್ಯಾಚರಣೆಯಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡ್ತಾ ಇರಲಿಲ್ಲ. ಆದ್ರೆ ಮಹಾ ಆರ್ಥಿಕ ಮುಗ್ಗಟ್ಟಿನ ಪ್ರಾರಂಭ ಮತ್ತೆ ಚಿನ್ನದ ಒಂದು ಪ್ರಮಿತಿಯ ಒಂದು ತ್ಯಾಗ ಜೊತೆಗೆ ಆರ್ಥಿಕ ಅಭಿವೃದ್ಧಿಗಾಗಿ ಹೊಸ ಒಂದು ಕಾರ್ಯಕ್ರಮಗಳ ಒಂದು ಅನುಷ್ಠಾನದಿಂದಾಗಿ ಕೇಂದ್ರ ಬ್ಯಾಂಕಿನ ಒಂದು ಆಡಳಿತವನ್ನ ಸರ್ಕಾರನೇ ನೋಡ್ಕೊಂಡು ಹೋಗೋದು ಬಹಳಷ್ಟು ಯುದ್ಧವಾಗಿ ಕಂಡಿದ್ರಿಂದ 1945 ನಂತರ ಏನಾಯ್ತಪ್ಪ ಅಂತ ಹೇಳಿದ್ರೆ ಎಲ್ಲಾ ಕೇಂದ್ರ ಬ್ಯಾಂಕುಗಳು ಕೂಡ ಸರ್ಕಾರಿ ಒಡೆತನದ ಒಂದು ಬ್ಯಾಂಕುಗಳಾಗಿ ಸ್ಥಾಪನೆ ಆದವು ಅಂತೇಳಿ ಹೇಳ್ಬೋದು. ಅಂದ್ರೆ 1945 ನಂತರ ನೋಡಿದಾಗ ಎಲ್ಲಾ ಕೇಂದ್ರ ಬ್ಯಾಂಕುಗಳು ಕೂಡ ಸರ್ಕಾರಿ ಒಡೆತನದ ಒಂದು ಬ್ಯಾಂಕುಗಳಾಗಿ ಅವು ಸ್ಥಾಪನೆ ಆದವು. ಮತ್ತೆ ಮೊದಲು ಖಾಸಗಿ ಷೇರುದಾರರ ಒಂದು ಬ್ಯಾಂಕುಗಳಾಗಿದ್ದಂತಹ ಈ ಕೇಂದ್ರ ಬ್ಯಾಂಕುಗಳು ರಾಷ್ಟ್ರೀಕರಿಸಲ್ಪಟ್ಟವು ಅಂತೇಳಿ ಹೇಳ್ಬೋದು. ಈಗ ನೆಕ್ಸ್ಟ್ ನೋಡೋಣ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫಂಕ್ಷನ್ಸ್ ಆಫ್ ಸೆಂಟ್ರಲ್ ಬ್ಯಾಂಕ್ ಅಂತ, ಕೇಂದ್ರ ಬ್ಯಾಂಕಿನ ಕಾರ್ಯಗಳು. ನೋಡಿ, ದೇಶದ ಒಂದು ಅಗ್ರ ಹಣಕಾಸಿನ ಒಂದು ಸಂಸ್ಥೆಯಾಗಿರುವಂತಹ ಕೇಂದ್ರ ಬ್ಯಾಂಕು ಕೆಲವೊಂದು ಕಾರ್ಯಗಳನ್ನ ಅದು ನಿರ್ವಹಿಸಬೇಕಾಗ್ತದೆ. ಏನಪ್ಪಾ ಕಾರ್ಯಗಳು ಅಂದ್ರೆ ಮೊದಲನೇದಾಗಿ ನೋಟುಗಳ ಮುದ್ರಣ ಮತ್ತು ಚಲಾವಣೆ ಅಂತ, ಅಂದ್ರೆ ಇಶ್ಯೂ ಆಫ್ ಕರೆನ್ಸಿ ನೋಟ್ಸ್. ನೋಟುಗಳ ಮುದ್ರಣ ಮತ್ತು ಚಲಾವಣೆ, ಇಶ್ಯೂ ಆಫ್ ಕರೆನ್ಸಿ ನೋಟ್ಸ್ ಅಂದ್ರೆ ಕೇಂದ್ರ ಬ್ಯಾಂಕಿನ ಮೊಟ್ಟ ಮೊದಲನೆಯ ಒಂದು ಕಾರ್ಯ ಇದು. ಯಾಕೆಂದ್ರೆ ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತರೋದು. ಅಂದ್ರೆ ಎಲ್ಲಾ ದೇಶಗಳಲ್ಲೂ ಕೂಡ ಕೇಂದ್ರ ಬ್ಯಾಂಕಿಗೆ ಮಾತ್ರ ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತರುವಂತಹ ಏಕಸ್ವಾಮ್ಯಾಧಿಕಾರವನ್ನ ನೀಡಲಾಗಿದೆ ಅಂತೇಳಿ ಹೇಳ್ಬೋದು. ಯಾಕೆಂದ್ರೆ ಈಗ ನೋಡಿ, ಕೇಂದ್ರ ಬ್ಯಾಂಕು ಚಲಾವಣೆಗೆ ತರುವಂತಹ ನೋಟುಗಳಿದೆಯಲ್ಲ, ಅದು ಅಮಿತ ಕಾಯ್ದೆಯ ಹಣ ಆಗಿರ್ತದೆ. ಅಂದ್ರೆ ಕೇಂದ್ರ ಬ್ಯಾಂಕು ಚಲಾವಣೆಗೆ ತರುವಂತಹ ನೋಟುಗಳು ಅಮಿತ ಕಾಯ್ದೆಯ ಬದ್ಧ ಹಣ ಆಗಿರ್ತದೆ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಸಹ ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತರೋದಾಗಿದ್ರೆ ಇಡೀ ಹಣಕಾಸು ವ್ಯವಸ್ಥೆಯಲ್ಲಿ ಏನಾಗ್ತಾ ಇತ್ತು, ಗೊಂದಲ ಉಂಟಾಗ್ತಾ ಇತ್ತು. ಈ ಕಾರಣದಿಂದಾಗಿ ಏನಾಗಿದೆ, ಕೇಂದ್ರ ಬ್ಯಾಂಕಿಗೆ ಮಾತ್ರ ಈ ಒಂದು ಅಧಿಕಾರವನ್ನ ಕೊಡ್ಲಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ನೋಟು ಚಲಾವಣೆಯ ಒಂದು ಏಕಸ್ವಾಮ್ಯ ಅಧಿಕಾರದಿಂದಾಗಿ ಏನಾಗ್ತದೆ, ದೇಶದಲ್ಲಿ ಹಣದ ಪೂರೈಕೆಯ ಮೇಲೆ ನಿಯಂತ್ರಣವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತರಬೇಕಾದ್ರೆ ಕೇಂದ್ರ ಬ್ಯಾಂಕು ಕೆಲವೊಂದು ನೀತಿ ನಿಯಮಗಳನ್ನ ಅದು ಪಾಲಿಸ್ತದೆ. ಅಂದ್ರೆ ಚಿನ್ನ, ಬೆಳ್ಳಿ ಅಥವಾ ವಿದೇಶಿ ವಿನಿಮಯದ ಒಂದು ನಿಧಿಗಳು ಅಥವಾ ವಿನಿಯೋಜಕಗಳ ಆಧಾರದ ಮೇಲೆ ಆರ್ಥಿಕ ವ್ಯವಸ್ಥೆಯಲ್ಲಿ ಅವಶ್ಯಕತೆಗೆ ತಕ್ಕಂತೆ ನೋಟುಗಳನ್ನ ಚಲಾವಣೆಗೆ ತರಬೇಕಾಗ್ತದೆ. ಅಂದ್ರೆ ಇಲ್ಲಿ ನೋಡಿ, ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತರಬೇಕಾದ್ರೆ ಕೇಂದ್ರ ಬ್ಯಾಂಕು ಕೆಲವೊಂದು ನೀತಿ ನಿಯಮಗಳನ್ನ ಪಾಲಿಸ್ತದೆ. ಅಂದ್ರೆ ಏನು, ಚಿನ್ನ, ಬೆಳ್ಳಿ ಅಥವಾ ವಿದೇಶಿ ವಿನಿಮಯದ ನಿಧಿಗಳು ಅಥವಾ ಕೆಲವೊಂದು ಸೆಕ್ಯೂರಿಟೀಸ್ ವಿನಿಯೋಜಕಗಳನ್ನ ಆಧಾರವಾಗಿಟ್ಕೊಂಡು ಆರ್ಥಿಕ ವ್ಯವಸ್ಥೆಯಲ್ಲಿ ಅವಶ್ಯಕತೆಗೆ ತಕ್ಕಂತೆ ಏನ್ ಮಾಡ್ಬೇಕಾಗುತ್ತೆ, ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತರಬೇಕಾಗ್ತದೆ. ಇಲ್ಲಿ
ಏಕರೂಪತೆ, ಸ್ಥಿತಿಸ್ಥಾಪಕತೆ, ಸುರಕ್ಷತೆ, ಮತ್ತೆ ಹಣಕಾಸಿನ ಒಂದು ವ್ಯವಸ್ಥೆಯಲ್ಲಿ ಸ್ಥಿರತೆ, ಮತ್ತೆ ಸಾರ್ವಜನಿಕರ ನಂಬಿಕೆ, ಇವೆಲ್ಲಾ ಸಂಗತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಕೇಂದ್ರ ಬ್ಯಾಂಕು ನೋಟು ಚಲಾವಣೆಯ ಕಾರ್ಯವನ್ನ ನಿರ್ವಹಿಸಬೇಕಾಗ್ತದೆ. ಸೊ ಹೀಗೆ ಕೇಂದ್ರ ಬ್ಯಾಂಕಿನ ಒಂದು ಪ್ರಮುಖ ಕಾರ್ಯ ಏನಪ್ಪಾ ಅಂತಂದ್ರೆ ನೋಟುಗಳ ಮುದ್ರಣ ಮತ್ತೆ ಚಲಾವಣೆ, ಅಂದ್ರೆ ನೋಟುಗಳನ್ನ ಮುದ್ರಿಸಿ ಚಲಾವಣೆಗೆ ತರೋದು.